ನಮಸ್ಕಾರ. ಕರೆಂಟ್ ಇಲ್ಲ ಆದರೂ ಪರವಾಗಿಲ್ಲ, ಇದು ರೀಚ್ ಆಗುತ್ತೆ ಅವ್ರಿಗೆ. ಮೊದಲನೇದಾಗಿ ನಾವು ಹಿರಿಯರಿಗೆ ಒಂದು ಸತ್ಕಾರವನ್ನು ತೋರಿಸಲೇಬೇಕಾಗುತ್ತೆ. ಈ ಒಂದು ಏನು ಬಡವರ ಒಂದು ಕಣ್ಣಲ್ಲಿ ಕಣ್ಣೀರನ್ನು ನೋಡುವಂಥ ಕಾಲದಲ್ಲಿ ಅದೇ ಕಣ್ಣಲ್ಲಿ ಆನಂದ ಬಾಷ್ಪಗಳನ್ನು ನೋಡುವಂಥ ಒಂದು ಸಮಯ ಇದೆ. ಅಂಥ ಒಂದು ಸಮಯಕ್ಕೆ ಈ ಕಾರ್ಯಕ್ರಮಕ್ಕೆ ಏನು ಮನೆ ಗೃಹ ಪ್ರವೇಶಕ್ಕೆ ಇವತ್ತು ನಮ್ಮ ಜೊತೆ ಆಗಮಿಸಿರುವಂಥ ನಮ್ಮ BJP ವಾಸಣ್ಣವರು ಅವಾಗ ನಾವು ತಿಳಿಸಿದಾಗ ಇಂಥ ಅದ್ಭುತ ಕಾರ್ಯಕ್ರಮಕ್ಕೆ ಖಂಡಿತವಾಗ್ಲೂ ನಾನು ಬಂದೇ ಬರ್ತೀನಿ, ನನ್ನ ಕೈಲಾದಷ್ಟು ಕೈ ಕೂಡ ಜೋಡಿಸ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಆಸೀನರಾಗಿದ್ದಾರೆ. ಅವ್ರಿಗೆ ನಾನು ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೀನಿ. ಅದೇ ರೀತಿಯಾಗಿ ನಮ್ಮ ನಾಣಪ್ಪ ಸರ್ ಚೇತನ ಸ್ಕೂಲ್ ಅವರು ಕೂಡ ಇವತ್ತು RSS ವಿಭಾಗದಿಂದ ಬಂದಿದ್ದಾರೆ. ಅವರು ಕೂಡ ಈ ಒಂದು ವೇದಿಕೆ ಮೇಲೆ ಇದೆ, ಅವ್ರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ಕೂಡ ಬಂದಿದ್ದಾರೆ. ನಮ್ಮ ನಾಗಣ್ಣ ಅವರು ಮತ್ತೆ ಮಹಿಳಾ ಒಕ್ಕೂಟದಿಂದ ಬಂದಿರುವಂತ ನಮ್ಮ ಪದ್ಮಮ್ಮ ಅವರು ಬಂದಿದ್ದಾರೆ. ಮತ್ತೆ ಇನ್ನು ಗ್ರಾಮದ ಹಿರಿಯರೆಲ್ಲ ಬಂದಿದ್ದಾರೆ. ಆಮೇಲೆ ಎಲ್ಲ ಮಹಿಳೆಯರೆಲ್ಲ ಬಂದಿದ್ದಾರೆ. ಮತ್ತೆ ನಮ್ಮ ಎಲ್ಲ ಪತ್ರಿಕಾ ಬಳಗದವರೆಲ್ಲ ಕೂಡ ಬಂದಿದ್ದಾರೆ. ನಿಜವಾಗ್ಲೂ ಖುಷಿ ಆಗ್ತಿದೆ. ಈಗಾಗಲೇ ನಾವೇನಾದರೂ ಮಾತಾಡೋಣ ಅಂದ್ಕೊಂಡಿದ್ರೆ ನಮ್ಮ ವಾಸಣ್ಣವರು ನಮ್ಮ ಎಲ್ಲ ಹಿರಿಯರೆಲ್ಲ ಕೂಡ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಒಂದು ಪೂರಕವಾಗಿ ಇನ್ನೂ ಮತ್ತೊಮ್ಮೆ ಒಂದು ಸೆಂಟೆನ್ಸ್ ಅನ್ನು ನಾನು ಆಡ್ ಮಾಡ್ತೀನಿ. ಇದು ಸುಮಾರು ಒಂದು ವರ್ಷದ ಹಿಂದೆ ಇದು ಈ ಗಂಗರತ್ನ ಅಂತ ಒಬ್ಬ ಬೊಮ್ಮ ಇಲ್ಲಿ ಇವರು ಗುಡಿಸ್ಲಲ್ಲಿದ್ರು. ಗುಡಿಸ್ಲಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಗುಡಿಸ್ಲಲ್ಲಿ ನಮ್ಮ ಇವರು ಕೊತ್ತೂರು ಮಂಜಣ್ಣವರ ಒಂದು ಫೋಟೋ ಇಟ್ಕೊಂಡು ಅವರು ಪೂಜೆ ಮಾಡ್ತಿದ್ರು. ಅದನ್ನ ಏನ್ ಮಾಡಿದ್ರು ಪತ್ರಿಕಾ ಬಳಗದವ್ರು ಏನ್ ಮಾಡಿದ್ರು ಅಂದ್ರೆ ಈ ತರ ಫೋಟೋ ಇಟ್ಕೊಂಡು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ನ್ಯೂಸ್ ಮಾಡಿದ್ರು. ನ್ಯೂಸ್ ಮಾಡಿದ ತಕ್ಷಣ ಏನ್ ಮಾಡಿದ್ರು ಅಂದ್ರೆ ಈಗ ಮಂಜಣ್ಣವರು ಬಳಗದಿಂದ ಏನಂದ್ರೆ ಎಲ್ಲರೂ ಬಂದ್ರು. ನಮ್ಮ ರಾಜೇಂದ್ರ ಗೌಡ್ರು ಆಗಿರ್ಬೋದು, ಗುಜ್ನಳ್ಳಿ ಮಂಜಣ್ಣ, ಮತ್ತೆ ನೀಲಕಂಠೇಗೌಡರು, ಮತ್ತೆ ಆ ಬಳಗದಲ್ಲಿರುವಂತ ಒಂದು ಸಿದ್ನಳ್ಳಿ ಶೇಖರ್ ಅವರು ಎಲ್ಲರೂ ಬಂದ್ರು. ಅವ್ರ ಜೊತೆಯಲ್ಲೂ ನಾನು ಬಂದಿದ್ದೆ. ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಈಗ ಕಟ್ಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಾಮಿಸ್ ಮಾಡಿ ಆಮೇಲೆ ಕಟ್ಸ್ಕೊಡುವಂತ ಜವಾಬ್ದಾರಿಯನ್ನ ನನಗೆ ವಹಿಸ್ಕೊಟ್ಟು ಹೋದ್ರು. ಸೊ ಅದೇ ರೀತಿಯಲ್ಲಿ ನಾವು ಸ್ವಲ್ಪ ಬೇರೆ ಬೇರೆ ಕಡೆ ಇರೋದ್ರಿಂದ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಯ್ತು. ಹಾಗಾಗಿ ಈಗ ಫೈನಲ್ ಆಗಿ ನಾವು ಕಟ್ಸ್ಕೊಡ್ತೀವಿ. ಸೊ ಹಾಗಾಗಿ ಅವರೆಲ್ಲ ಕೂಡ ನಾನು ಇನ್ವೈಟ್ ಮಾಡಿದ್ವಿ. ಅವ್ರು ಯಾವುದೋ ಒಂದು ಮೀಟಿಂಗ್ ಅಲ್ಲಿ ಮಂಜಣ್ಣವ್ರ ಜೊತೆ ಮೀಟಿಂಗ್ ಅಲ್ಲಿ ಇದ್ದಾರೆ. ಹಾಗಾಗಿ ಅವ್ರು ಈಗ ಬಂದಿಲ್ಲ. ಬಟ್ ಆದ್ರೂ ಬಂದು ನಿಮ್ಗೆ ತಡವಾದ್ರೂ ಕೂಡ ಬಂದು ನಿಮ್ಮ ಮನೆಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಅಂತ ನಾನು ಭಾವಿಸ್ತೀನಿ. ಸೊ ಹಾಗಾಗಿ ಇದೊಂದು ಸಿಚುವೇಶನ್ ಈ ತರ ಇಂದ ಕ್ರಿಯೇಟ್ ಆಯ್ತು. ಸರ್ ಹೇಳಿ. ಈಗ ಅವ್ರ ಹೆಸರೆಲ್ಲ ಹೇಳಿದ್ರಿ, ನೀವು ಕಟ್ಕೊಡ್ಬೇಕು ಅಂತ ನೀವು ಪ್ರಗತಿ ಚಾರಿಟೇಬಲ್ ಅನುಸಂಧಾನ ಆಯ್ತಾ ಇಲ್ಲ ಅವರಿಂದ ಆಯ್ತಾ ಅಂತ? ಈಗ ಅದು ಏನಾಯ್ತಂದ್ರೆ ಪ್ರಾರಂಭ ಆಗಿದ್ದು ಆತರ. ಬಟ್ ನಾವೇನ್ ಮಾಡೋದು ಅಂದ್ರೆ ಇವಾಗ ಸಿದ್ನಳ್ಳಿ ಶೇಖರಣ್ಣವರು ಕೂಡ ಇದಕ್ಕೆ ಸ್ಪಾನ್ಸರ್ ಮಾಡಿದ್ದಾರೆ. ಅವ್ರೇನ್ ಹೇಳೋದಂತಂದ್ರೆ ನಾನಾಗಿರ್ಲಿ ನಮ್ಮ ಮಂಜಣ್ಣ ಆಗಿರ್ಲಿ ನಮ್ಮ ಕಡೆಯಿಂದ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಅವ್ರ ಕಡೆಯಿಂದ ನಮ್ಗೆ ಆರ್ಥಿಕ ಸಹಾಯ ಕೂಡ ಬಂದಿದೆ. ಮಿಕ್ಕಿದೆಲ್ಲ ಕೂಡ ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವು ಮಿಕ್ಕಿದೆಲ್ಲ ಹಾಕಿ ನಾವು ಇವತ್ತು ಫಿನಿಶ್ ಮಾಡಿ ನಾವು ಹ್ಯಾಂಡ್ ಓವರ್ ಮಾಡುವಂತ ಒಂದು ವ್ಯವಸ್ಥೆನ ನಾವು ಮಾಡಿದ್ವಿ. ಸೊ ಈಗ ಏನಪ್ಪಾ ಅಂತಂದ್ರೆ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು, ಏನಂದ್ರೆ ಒಂದು ಒಳ್ಳೆ ಕಾರ್ಯ ಮಾಡ್ಬೇಕಂದ್ರೆ ಪ್ರತಿಯೊಬ್ರು ಜನರು ಸೇರ್ಬೇಕಾಗಿತ್ತು. ನೀವೆಲ್ಲ ಕೂಡ ನಿಮ್ಮ ಒಂದು ಬಂಧುಗಳಿಗೆಲ್ಲ ಹೇಳ್ಬೇಕಾಗಿತ್ತು. ಆದ್ರೂ ಪರವಾಗಿಲ್ಲ, ಒಳ್ಳೆ ಕಾರ್ಯ ಮಾಡ್ಬೇಕಾದ್ರೆ ಈಗ ಕಾಲ ಹೆಂಗಿದೆ ಅಂದ್ರೆ ಏನೋ ಒಂದು ಕೆಟ್ಟ ವಿಷಯ ಮಾಡ್ಬೇಕಾದ್ರೆ ಜನಸಂಖ್ಯೆ ಜಾಸ್ತಿ ಸೇರ್ತಾರೆ. ಒಳ್ಳೇದಕ್ಕೆ ಸ್ವಲ್ಪ ಸ್ಪಂದಿಸೋದು ಜನ ಕಡಿಮೆ. ಆದ್ರೂ ಪರವಾಗಿಲ್ಲ, ದೇವರು ಒಳ್ಳೇದ್ ಮಾಡ್ತಾರೆ ನಿಮ್ಗೆ ಅಂತ ಹೇಳ್ತಾ ಬಯಸ್ತಾ ಇವತ್ತೇನು ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಏನು 11ನೇ ಮನೆ ಮುಗಿಸಿ ಮುಂದಕ್ಕೆ ನಾವು ಹೋಗ್ತಾ ಇದೀವಿ. ಅದೆಲ್ಲ ಕೂಡ ಏನು ನಿರ್ಗತಿಕರು ಯಾರಿಗೂ ಮನೆ ಇಲ್ಲ ಅಂತವ್ರನ್ನ ಗುರುತಿಸಿ ನಿಜವಾಗ್ಲೂ ಮನೆ ಇರೋವರೆಗೆ ನಾವು 11 ಮನೆಗಳಿಗಿಂತ ಹೆಚ್ಚಿನ ಮನೆಗಳನ್ನ ನಮ್ಮ ಈ ತಾಲೂಕಲ್ಲಿ ಕಟ್ಕೊಟ್ಟಿದೀವಿ. ಎಲ್ಲರೂ ಕೂಡ ನೆಮ್ಮದಿಯಿಂದ ಜೀವನವನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲೂ ಕೂಡ ಅದೇ ರೀತಿಯಾಗಿ ಹಂತವಾಗಿ ಏನು ನಿರ್ಗತಿಕರನ್ನ ಗುರುತಿಸಿ ಅವ್ರಿಗೆ ಆಶ್ರಯವನ್ನು ಕೊಡುವಂತದನ್ನ ನಾವು ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಹಿರಿಯರೆಲ್ಲ ವಾಸಣ್ಣವರೆಲ್ಲ ಹೇಳ್ತಾ ಇದ್ರು, ಎಲ್ಲಿ ಸರ್ಕಾರಿ ಶಾಲೆಗಳೆಲ್ಲ ಕೂಡ ಏನು ಇವತ್ತು ಡೆವಲಪ್ಮೆಂಟ್ ಮಾಡಿದ್ವಿ ಅದೆಲ್ಲ ಕೂಡ ನಾವು ಹಂತವಾಗಿ ಒಂದು ಲೆವೆಲ್ಗೆ ನಾವು ತಗೊಂಡು ಹೋಗ್ತಾ ಇದೀವಿ. ಸರ್ಕಾರಿ ಶಾಲೆಗಳನ್ನ ಡೆವಲಪ್ ಮಾಡೋದ್ರ ಜೊತೆಗೆ ನಾವು ಆ ಮಕ್ಕಳು ಓದುವಂತ ಮಕ್ಕಳಿಗೆ ಏನು ಯೂನಿಫಾರ್ಮ್ಸ್ ಕೊಡೋದು, ಬುಕ್ಸ್ ಬ್ಯಾಗ್ಸ್ ಕೊಡುವಂಥದ್ದು, ಇದೆಲ್ಲ ಕೂಡ ನಾವು ಸುಮಾರು ವರ್ಷಗಳಿಂದ 5-6 ವರ್ಷಗಳಿಂದ ನಮ್ಮ ತಾಲೂಕಲ್ಲಿ ಮಾಡ್ಕೊಂಡು ಬರ್ತಾ ಇದೀವಿ.
ಸೊ ಹಾಗಾಗಿ ಏನು ಇವತ್ತು ತಾಲೂಕಲ್ಲಿ ಇದೊಂದೇ ಅಲ್ಲ, ಈಗ ಚಾಮರಾಜಹಳ್ಳಿಯಲ್ಲಿ ಮಾಡಿದ್ದೀವಿ, ಹಿರಣ್ಯಗೌಡನಹಳ್ಳಿಯಲ್ಲಿ ಮಾಡಿದ್ದೀವಿ, ಕೋಲಾರ ತಾಲೂಕು ದೊಡ್ಡನಹಳ್ಳಿಯಲ್ಲಿ ಮಾಡಿದ್ದೀವಿ, ಕನಸಂದ್ರದಲ್ಲಿ ಮಾಡಿದ್ದೀವಿ, ಆಮೇಲೆ ಇದು ತೊಂಡಹಳ್ಳಿಯಲ್ಲಿ ಮಾಡಿದ್ದೀವಿ. ಎಲ್ಲ ಕೂಡ ಈ ನಡುವೆ ಎಲ್ಲ ಈ ಒಂದು 2 ವರ್ಷದಲ್ಲಿ ಇನಾಗ್ರೇಷನ್ ಮಾಡಿಕೊಂಡು ಬಂದಿರುವಂಥದ್ದು. ಹಾಗಾಗಿ ನಿಮಗೆಲ್ಲ ಒಳ್ಳೇದಾಗ್ಲಿ. ಏನು ನಿಮಗೆ ಮೊದಲು ಯಾವ ರೀತಿ ಗುಡಿಸಲಲ್ಲಿ ಇದ್ರೆ ಅಂದ್ರೆ ತುಂಬಾ ಕಷ್ಟ ಪಡ್ತಾ ಇದ್ರು ಸರ್. ಹಾವುಗಳೆಲ್ಲ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ರು. ನಮ್ಗೆ ಒಂದ್ ಸ್ವಲ್ಪ ಬೇಜಾರಾಗ್ತಾ ಇತ್ತು, ಏನಪ್ಪ ಬೇಗ ಆಗಿಲ್ವೇ ಅಂತ. ಆದ್ರೂ ಪರವಾಗಿಲ್ಲ, ಕೊನೆಗೆ ನಿಮ್ಮ ಮುಖದಲ್ಲಿ ನನಗೆ ನಗು ಕಾಣ್ತಾ ಇದೆ, ಅದೇ ನಮ್ಗೆ ಖುಷಿ. ಇನ್ನೇನು ನಾವೇನು ತಗೊಂಡು ಹೋಗೋದಿಲ್ಲ. ಸೊ ಹಾಗಾಗಿ ಈ ಒಂದು ಮಾತುಗಳನ್ನ ಹೇಳ್ತಾ ನಮ್ಮ ಪತ್ರಿಕಾ ಬಳಗದವ್ರು ಏನ್ ಬಂದಿದ್ದೀರಾ, ನೀವೆಲ್ಲ ಕೂಡ ನೋಡಿದಿರಿ ನಮ್ಮ ಒಂದು ಕೆಲಸ ಕಾರ್ಯಗಳನ್ನ, ನಮ್ಮನ್ನ ಬೆನ್ತಟ್ಟಿ ಮುಂದೆ ತಳ್ಕೊಂಡು ಬಂದಿದ್ದೀರಾ. ಅದೇ ರೀತಿಯಾಗಿ ನೀವು ಮುಂದೆ ಕೂಡ ಇರ್ತೀರಾ ಅಂತ ಹೇಳ್ತಾ, ನಮ್ಮ ಅರಿವು ಪ್ರಭಾಕರ್ ಸರ್, ಇವರು ನೈಸರ್ಗಿಕ ಕೃಷಿ ಮಾಡುವಂತವ್ರು, ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದಾಗ ಎಲ್ಲವನ್ನು ವಾಸಣ್ಣವ್ರ ಜೊತೆ ಎಲ್ಲ ಮಾತಾಡಿ, ನಮ್ಮ ನಾಣಪ್ಪ ಸರ್ ಹತ್ರ ಎಲ್ಲ ಮಾತಾಡಿ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಗ್ರಾಮಸ್ಥರೆಲ್ಲ ಮಾತಾಡಿ ಊಟದ ವ್ಯವಸ್ಥೆಯನ್ನೆಲ್ಲ ಮಾಡಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಲುಪಿಸ್ತೀನಿ. ಮತ್ತೆ ನಮ್ಮ ಇವರು ನಮ್ಮ ನಾರಾಯಣಪ್ಪ ಸರ್ ಮತ್ತೆ ವಾಸಣ್ಣ ಅವರು ಇವತ್ತೇನು ಊಟದ ವ್ಯವಸ್ಥೆಯನ್ನ ಈ ಗ್ರಾಮಸ್ಥರಿಗೆ ಎಲ್ಲ ಮಾಡಿಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಲುಪಿಸ್ತೀನಿ. ಸೊ ಈಗಾಗಲೇ ನಮ್ಮ ಹರೀಶ್ ಅನ್ನೋರು ಎಲ್ಲ ಬಡ್ಜೆಟ್ ಅನ್ನ ಈಗಾಗಲೇ ಓದಿದ್ದಾರೆ. ಈ ಒಂದು ಬಡ್ಜೆಟ್ ಬಂದು 3,24,800 ರೂಪಾಯಿಯನ್ನ ಈ ಮನೆ ಖರ್ಚು ಮಾಡಿದೀವಿ. ತುಂಬಾ ಚೆನ್ನಾಗಿ ಬಂದಿದೆ, ಶೀಟ್ ಮನೆ, ಬಟ್ ಆದ್ರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಕಡೆ ಎಲ್ಲ ಕಡೆ ಏನ್ ಕಟ್ಸಿದ್ವಿ ಎಲ್ಲ ಕೂಡ ಒಂದು ಶೀಟ್ ಒಂದು ಮುಚ್ಚಳವನ್ನು ಹಾಕಿ ನಾವು ಕಟ್ಸ್ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಈಗಾಗಲೇ ನಾನು ಬೇರೆಯವ್ರಿಗೆಲ್ಲ ಈಗ ಏನು ನಾವು ಕೂಡ ಮಂಜಣ್ಣವ್ರನ್ನ ನಾವು ರಿಕ್ವೆಸ್ಟ್ ಮಾಡ್ತೀವಿ, ತಾಲೂಕಿನ ಹಿರಿಯರಿಗೆಲ್ಲ ರಿಕ್ವೆಸ್ಟ್ ಮಾಡ್ತೀವಿ, ನಿಮ್ಮ ಆಶೀರ್ವಾದ ಅವ್ರಿಗೆ ಬೇಕು, ನೀವು ಒಂದ್ಸಲಿ ಬಂದು ಭೇಟಿಯಾಗಿ ಹೋಗಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತೀವಿ. ಒಂದಲ್ಲ ಒಂದ್ ದಿವಸ ಬರ್ತಾರೆ ಅಂತ ಭರವಸೆಯನ್ನು ಇಟ್ಕೊಳ್ತಾ ಈ ವೇದಿಕೆ ಮೇಲೆ ಬಂದು ಈ ಒಂದು ಮನೆ ಇನಾಗ್ರೇಷನ್ಗೆ ಆಶೀರ್ವಾದವನ್ನು ಕೊಟ್ಟಂತ, ಇವತ್ತಿನ ದಿವಸದಲ್ಲಿ ಆಶೀರ್ವಾದವನ್ನು ಕೊಟ್ಟಂತ ನಮ್ಮ ವಾಸಣ್ಣವರು, ಬಿಜೆಪಿ ನಾಣಪ್ಪ ಸರು, ಮತ್ತೆ ಗ್ರಾಮಸ್ಥರು, ಗ್ರಾಮ ಪಂಚಾಯತಿ ಸದಸ್ಯರು, ಒಕ್ಕೂಟದ ಸದಸ್ಯರು, ಎಲ್ಲ ಗ್ರಾಮಸ್ಥರು ಎಲ್ಲರಿಗೂ ಕೂಡ ನಾನು ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.